ಇನ್ನು ಕೆಂಪೇಗೌಡ ಜಯಂತಿಯಲ್ಲಿ ಪ್ರದೀಪ್ ಈಶ್ವರ್ಗೆ ಅಡ್ಡಿಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೇನು ಸಿಕ್ಕಾಪಟ್ಟೆ ಹೈಡ್ರಾಮಾ ನಡೆದೋಯ್ತು. ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಸ್ಪಿ ಕುಶಲ್ ಚೌಕ್ಸೆ. ಘಟನೆ ಸಂಬಂಧ ಈಗಾಗಲೇ 4 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಎಸ್ಪಿ ಕುಶಲ್ ಮೊಕ್ಕಾಂ ಹೂಡಿದ್ದಾರೆ. ಘಟನೆಯ ವಿಡಿಯೋವನ್ನ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಿಡಿಯೋಗಳು ಸಿಕ್ಕಿರ್ತವೆ, ಅದನ್ನು ನೋಡ್ಕೊಂಡು ಅದರ ಆಧಾರದ ಮೇಲೆ ಯಾರ್ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ನೋಡಿ. ಈ ವಿಡಿಯೋದಲ್ಲಿ ನೀಟಾಗಿ ಗೊತ್ತಾಗುತ್ತೆ ಯಾರು ಈ ರೀತಿ ಚಪ್ಪಲಿಗಳನ್ನು ತೋರಿದ್ದಾರೆ ಅಂಥವ್ರನ್ನ ಈಗಾಗಲೇ ಪೊಲೀಸರು ಈ ವಿಡಿಯೋಗಳ ಆಧಾರದ ಮೇಲೆ ಸ್ವಯಂ ಅವರೇ ಪ್ರಕರಣ ದಾಖಲಿಸಿಕೊಂಡು ಇಂಥವ್ರನ್ನೆಲ್ಲ ಈಗಾಗಲೇ ಸೆರೆ ಹಿಡಿದಿದ್ದಾರೆ. ಇನ್ನೂ ಕೂಡ ಕೂಲಂಕುಷವಾಗಿ ಈ ಘಟನೆಯ ವಿಡಿಯೋಗಳನ್ನು ತರಿಸ್ಕೊಂಡು ಎಸ್ಪಿ ಕುಶಲ್ ಚೌಕ್ಸೆ ಅವರು ಕೂಡ ಅದನ್ನು ಪರಿಶೀಲಿಸ್ತಾ ಇದ್ದಾರೆ. ಜೊತೆಗೆ ಅವರು ಸ್ಟೇಷನಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಇವತ್ತು ಕೆಂಪೇಗೌಡ ಜಯಂತಿ ಆಚರಣೆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ತೀವ್ರ ವಿರೋಧ ವ್ಯಕ್ತವಾಯಿತು. ಅದು ಬೇರೆ ಹಂತಕ್ಕೆ ಹೋಗಿ ರಾಜಕೀಯ ವೈಷಮ್ಯ, ಹೇಳಿಕೆ ಪ್ರತಿ ಹೇಳಿಕೆಗಳು, ವಾಗ್ಯುದ್ಧಗಳು ಇವತ್ತು ಈ ಸ್ವರೂಪವನ್ನು ಪಡೆದುಕೊಂಡಿತ್ತು. ಅದಕ್ಕೆ ಕಾರಣ ಕುಮಾರಸ್ವಾಮಿ ಅವರ ಬಗ್ಗೆ ಅವರು ಆಡಿದ್ದಂಥ ಮಾತುಗಳು. ಅದಕ್ಕೆ ಆಕ್ರೋಶ ವ್ಯಕ್ತವಾಗಿ ಇವತ್ತು ಈ ಪರಿಸ್ಥಿತಿಯನ್ನು ಅವರು ಎದುರಿಸಬೇಕಾಯಿತು. ಒಂದು ಹಂತದಲ್ಲಿ ಅವರು ಕೂಡ ತಮ್ಮ ಕಾರ್ ಸನ್ರೂಫಿಂದ ಹೊರಗೆ ಬಂದು ತೊಡೆ ತಟ್ಟಿ ಮೀಸೆ ತಿರುವುದೆಲ್ಲ ಮಾಡಿದರು. ಅದು ಒಂದು ದೃಶ್ಯದಲ್ಲಿ ನೀವು ನೋಡ್ಬೋದು. ಆವಾಗ ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಕೂಡಲೇ ಪೊಲೀಸರು ಅಲರ್ಟ್ ಆಗಿ ಸುತ್ತುವರೆದು ಇನ್ನೇನು ಹೆಚ್ಚು ಕಡಿಮೆ ಆಗದೆ ಇರೋ ಹಾಗೆ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾರೆ. ಆದರೆ ಈ ರೀತಿ ಚಪ್ಪಲಿ ತೂರಾಟ ಆಯಿತು ಇವತ್ತು ಪ್ರದೀಪ್ ಈಶ್ವರ್ ಅವರ ಕಾರಿನ ಮೇಲೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋಗಳಲ್ಲಿ ಯಾರಿದ್ದಾರೆ, ಯಾರು ಈ ಕೃತ್ಯ ಮಾಡಿದ್ದಾರೆ, ಸ್ವಯಂ ಪ್ರೇರಿತವಾಗಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅಂಥವರನ್ನು ಸೆರೆ ಹಿಡಿದಿದ್ದಾರೆ ಮತ್ತು ಈ ವಿಡಿಯೋಗಳನ್ನು ಮತ್ತೊಮ್ಮೆ ಸೂಕ್ಷ್ಮವಾಗಿ ಮರುಪರಿಶೀಲನೆ ಮಾಡ್ತಿದ್ದಾರೆ.